ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಇವತ್ತು ನಾವು ಮತ್ತೆ ಕುಕ್ಕಿಂಗ್ ವ್ಲಾಗ್ಗೆ ಬಂದಿದ್ದೀನಿ. ಇವತ್ತು ನಿಮ್ಗೆ ಒಂದು ಹೊಸ ರೆಸಿಪಿ ಅಥವಾ ಜ್ಯೂಸ್ ಅಂತ ಅನ್ಬೋದು, ಹೆಲ್ದಿ ಆರೋಗ್ಯಕರವಾದಂತಹ ಜ್ಯೂಸ್ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೆಲ್ಲಿಕಾಯಿಯ ಜ್ಯೂಸ್, ಇದನ್ನು ನಾವು ಬೆಟ್ಟದ ನೆಲ್ಲಿಕಾಯಿ ಅಂತ ಕೂಡ ಕರಿಬೋದು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಹೇಗೆ ಮಾಡೋದು, ಯಾಕೆ ಇದನ್ನು ಕುಡಿಬೇಕು ಅನ್ನೋದನ್ನು ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬಿಡಿ. ಹೆಚ್ಚಿಟ್ಕೊಂಡಂಥ ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಶುಂಠಿ. ನಾವೇನೀಗ ಸಾಮಗ್ರಿಗಳನ್ನ ಇಂಗ್ರೀಡಿಯೆಂಟ್ಸ್ನ ಎತ್ತಿಟ್ಕೊಂಡಿದ್ವು ಎಲ್ಲವನ್ನು ನಾವೀಗ ಗ್ರೈಂಡ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ನಾವು ಎತ್ತಿಟ್ಕೊಂಡಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇದರಿಂದ ಏನು ನಮಗೆ ಉಪಯೋಗ, ಬಹಳಷ್ಟು ಉಪಯೋಗ ಇದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಬೆಟ್ಟದ ನೆಲ್ಲಿಕಾಯಿನ ಸಾಮಾನ್ಯವಾಗಿ ಮನೆಯಲ್ಲಿ ಹಿರಿಯರಿದ್ದರೆ ಅವರನ್ನು ಕೇಳಿದರೆ ತುಂಬ ಇದರಿಂದ ಆಗೋಂಥ ಉಪಯೋಗಗಳನ್ನ ನಮಗೆ ತಿಳಿಸ್ಕೊಡ್ತಾರೆ. ಅಷ್ಟೊಂದು ಉಪಯುಕ್ತವಾದಂತಹ ಒಂದು ವಸ್ತು ಅಂತ ಹೇಳ್ಬೋದು ಈ ಬೆಟ್ಟದ ನೆಲ್ಲಿಕಾಯಿ. ಇದು ಹಾಗೆ ತಿನ್ನೋಕ್ಕೆ ಕಹಿ ಕಹಿಯಾಗಿರುತ್ತೆ. ಯಾರು ಅದನ್ನ ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ, ವಗರಾಗಿರುತ್ತೆ, ಯಾರಪ್ಪ ಇದನ್ನು ತಿಂತಾರೆ ಅಂತ ಅನ್ಕೊತಿರ್ತಲ್ಲ, ಅವರಿಗೆಲ್ಲ ಈ ಜ್ಯೂಸ್ ಮಾಡಿಕೊಡ್ರಿ. 100% ತುಂಬ ಇಷ್ಟ ಆಗತ್ತೆ. ಮಕ್ಕಳಿಗಾದರೂ ಕೊಡ್ರಿ, ದೊಡ್ಡವರಿಗಾದರೂ ಯಾರಾದರೂ ಇದನ್ನು ಕುಡಿಬೋದು. ಇದು ರಕ್ತದ ಒತ್ತಡ ಸಮತೋಲನದಲ್ಲಿ ಇಡತ್ತೆ, ಚರ್ಮದ ಕಾಂತಿ ಹೆಚ್ಚು ಮಾಡುತ್ತೆ, ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹೆಚ್ಚಾಗಿ ಎಲ್ಲರೂ ಕೇಳಿರ್ತೀರ ಏನಂತಂದರೆ, ಈ ಹೇರ್ ಆಯಿಲ್ ಎಲ್ಲ ಮಾಡುವಾಗ ಬೆಟ್ಟದ ನೆಲ್ಲಿಕಾಯಿನ ಭಾಳಷ್ಟು ಯೂಸ್ ಮಾಡ್ತೀವಿ. ಯಾಕೆ? ಫಸ್ಟ್ ಅದ್ರದ್ದು ಉಪಯೋಗ ಏನಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕಪ್ಪಾಗುತ್ತೆ, ದಟ್ಟವಾಗಿ ಬೆಳೆಯುತ್ತೆ ಅಂತ. ಅದೇ ರೀತಿ ಇದನ್ನು ನಾವು ಹೊಟ್ಟೆಲಿ ತೊಗೊಂಡ್ರೆ ಮಾತ್ರ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇದು. ನೋಡಿ, ಮಧುಮೇಹ ನಿಯಂತ್ರಣಕ್ಕೆ ನೆರವಾಗುತ್ತೆ, ಶರೀರವನ್ನು ಡಿಟಾಕ್ಸ್ ಮಾಡುತ್ತೆ, ರಕ್ತಹೀನತೆ ನಿವಾರಣೆಯನ್ನು ಮಾಡುತ್ತೆ, ನರವ್ಯೂಹದ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಟೋಟಲ್ ಬಾಡಿಗೆ ಇದರಿಂದ ಬೆನಿಫಿಟ್ಸೇ ಜಾಸ್ತಿ. ಇದನ್ನು ಕುಡಿಬಾರ್ದು, ಅವ್ರು ಕುಡಿಬಾರ್ದು, ಇವ್ರು ಕುಡಿಬಾರ್ದು ಅದೆಲ್ಲ ಏನೂ ಇಲ್ಲ, ಎಲ್ಲರೂ ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಕುಡಿದು ನೋಡಿರಿ. ಆದರೆ ಇನ್ನು ಬೆಳಗ್ಗೆ ಕುಡಿಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನಮಗೆ ಆರೋಗ್ಯಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಣ್ಣ ಗ್ಲಾಸಲ್ಲಿ ಇದನ್ನು ಕುಡಿದ್ರೆ ಸಾಕು, ತುಂಬ ರುಚಿಕರವಾಗಿರುತ್ತೆ. ಒನ್ಸ್ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ.